ದಿನಾಂಕ 6ನೇ ಮಾರ್ಚ್ 2026ರಿಂದ ನಮ್ಮ ಬೆಳಗಾವಿ ನಗರದಲ್ಲಿ ಮಹಿಳೆಯರದು ಸೇಫ್ಟಿಗಾಗಿ ಒಂದು ಅಕ್ಕಪಡೆ ಕಾರ್ಯರತ ಇದೆ. ಆ ಅಕ್ಕಪಡೆ ಎರಡು ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾ ಇದೆ. ಒಂದು PSI ರ್ಯಾಂಕ್ ಅಧಿಕಾರಿ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಹೋಮ್ ಗಾರ್ಡ್ಸ್ ಇವರದು ತಂಡ ಸ್ಕೂಲ್ ಕಾಲೇಜ್ಗಳಲ್ಲಿ ಹೋಗಿ ಪಬ್ಲಿಕ್ ಪ್ಲೇಸಸ್ಗೆ ಹೋಗಿ ವುಮನ್ ಸೇಫ್ಟಿ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಈ ಅಕ್ಕಪಡೆಯಿಂದ ಎರಡು ಬಾಲ್ಯ ವಿವಾಹವನ್ನು ತಡೆಗಟ್ಟಲು ನಮಗೆ ಯಶಸ್ಸು ಸಿಕ್ಕಿದೆ. ದಿನಾಂಕ 20 ಏಪ್ರಿಲ್ರಂದು ಈ ಅಕ್ಕಪಡೆ ವಂಟಮುರಿ ಕಾಲೋನಿನಲ್ಲಿ ಪ್ಯಾಟ್ರೋಲಿಂಗ್ ಮಾಡ್ತಾಯಿದ್ರು. ಆವಾಗ ಅಲ್ಲಿ ಒಂದು ಮಂಟಪಿತ್ತು. ಇವರು ಬರೀ ಕ್ಯೂರಿಯಾಸಿಟಿಗೋಸ್ಕರ ಇವರು ಅಲ್ಲಿ ಹೋಗಿದ್ದಾರೆ. ಯಾರು ಮದುವೆ ಇದೆ, ಏನು ಮದುವೆ ಇದೆ ಅಂತ ಕೇಳಿದ್ದಾರೆ. ಸೊ ಆವಾಗ ನೆಕ್ಸ್ಟ್ ಡೇ 21ಕ್ಕೆ ಅಲ್ಲಿ ಒಂದು ಮಹಾರಾಷ್ಟ್ರದ ಹುಡುಗನ ಜೊತೆಗೆ ಒಂದು ಮದುವೆ ಆಗ್ತಾಯಿದೆ ಅಂತ ಮಾಹಿತಿ ಬಂತು. ಅವರು ಹುಡುಗಿ ಯಾರು, ಅವ್ರ ವಯಸ್ಸು ಎಷ್ಟು ಅಂತ ಆಧಾರ್ ಕಾರ್ಡ್ ಚೆಕ್ ಮಾಡಿದಾಗ ಆ ಹುಡುಗಿದು ವಯಸ್ಸು 17 ವರ್ಷ ಇತ್ತು. ತಕ್ಷಣವೇ ಅವರು ನಮ್ಮ PI ವುಮನ್ ಶ್ರೀ ದಿಲೀಪ್ ನಿಂಬಾಳ್ಕರ್ ಇವರಿಗೆ ತಿಳಿಸಿದರು ಮತ್ತು ಡಿಸ್ಟ್ರಿಕ್ಟ್ ಚೈಲ್ಡ್ ಹೆಲ್ಪ್ಲೈನ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಏನಿದೆ ಅವರಿಗೆ ತಿಳಿಸಿದರು. ಈ ಜಂಟಿ ಕಾರ್ಯಾಚರಣೆ ಮಾಡಿಕೊಂಡು ಇವರು ತಕ್ಷಣವೇ ಈ ನಮ್ಮ ಅಧಿಕಾರಿಗಳು ತಂಡ ಮತ್ತು ಅಕ್ಕಪಡೆ ತಂಡ ಮತ್ತು ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಇವರು ಆ ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ. ಮತ್ತು ಆ ಮಗಳನ್ನು ನಾವು ಚೈಲ್ಡ್ ವೆಲ್ಫೇರ್ ಕಮಿಟಿ ಎದುರುಗಡೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಆ ಮಗಳ ತಂದೆ ಮೇಲೆ ಒಂದು ಕಾನೂನಿ ಕ್ರಮ ವುಮನ್ ಪೊಲೀಸ್ ಸ್ಟೇಷನಲ್ಲಿ ಅವರ ಮೇಲೆ ಒಂದು ಕಾನೂನಿ ಪ್ರಕ್ರಿಯೆ ಶುರು ಮಾಡಲಾಗಿದೆ. 9 ಏಪ್ರಿಲ್ರಂದು ಕೂಡ ಶಾಸ್ತ್ರಿನಗರ್ ಶಹಾಪುರ್ನಲ್ಲಿ ಒಂದು ಬಾಲ್ಯ ವಿವಾಹ ನಡ್ತಾ ಇದೆ ಅಂತ ಮಾಹಿತಿ ಕೇಳಿ ಬಂತು. ತಕ್ಷಣವೇ ನಮ್ಮ ವುಮನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ ದಿಲೀಪ್ ನಿಂಬಾಳ್ಕರ್ ಅಕ್ಕಪಡೆ ಮತ್ತು ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ದು ಅಧಿಕಾರಿಯನ್ನು ಅಲ್ಲಿ ಕಳಿಸಿದ್ದಾರೆ. ಅಲ್ಲಿ ನೋಡಿದಾಗ ಅಲ್ಲಿ ಮಗಳದು ವಯಸ್ಸು ಬರೀ 13 ವರ್ಷ ಇತ್ತು. ತಕ್ಷಣವೇ ಈ ತಂಡ ಅಲ್ಲಿ ಆ ಮದುವೆಯನ್ನು ನಿಲ್ಲಿಸಿದ್ದಾರೆ ಮತ್ತು ಮಗಳನ್ನು ಚೈಲ್ಡ್ ವೆಲ್ಫೇರ್ ಕಮಿಟಿ ಎದುರುಗಡೆ ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಮಗಳ ತಂದೆ ಮೇಲೆ ಕಾನೂನು ರೀತಿಯ ಕ್ರಮ ತಗೊಂಡಿದ್ದಾರೆ. ಇದರಲ್ಲಿ